ಈಗ ನಾವು ಅಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಬೇರೆ ಯಾರಾದ್ರೂ ಇದ್ರಿ ಎಲ್ಲಿ ಟೆಂಪಲ್ ಅಂತ ಒಂದ್ಸರಿ ನಾವು ಫಸ್ಟ್ ಕೇಳಬೇಕು. ನಾವೇ ನೋಡ್ಕೊಂಬರುವ ಆ ಕಡೆ ಹೋಗಿ ಇಲ್ಲಿ ಏನಾದ್ರು ಟೆಂಪಲ್ ಇದೆಯಾ ಏನಿಲ್ಲ ಎಂತಹ ಅವಸ್ಥೆ ಮಾರ ನಮ್ಮದು. ಕಿಸೆಯಲ್ಲಿದೆಯಾ ಅದು ಕಿಸೆಯಲ್ಲಿ ಇಲ್ಲವೇನು ಅಂತ ಅನ್ಕೊಳ್ಳಿ. ಕೈ ನಂಗೆ ಯಾಕೋ ತುಂಬ ಪೇಯ್ನು ನನಗೆ. ಏನು ಇಲ್ಲಿ ಗೈಸ್ ಇದ್ದಾರೆ ಯಾವತ್ತೂ ಕೇಳುವ. ಎಕ್ಸ್ಕ್ಯೂಸ್ ಮೀ ಇವರು ಕನ್ನಡ ಬರುತ್ತಾ ಇಲ್ಲಿ ಟೆಂಪಲ್ಗೆ ಎಲ್ಲಿ ಹೋಗೋದು? ಹತ್ತಾಗ ಹೋಗ್ಬೇಕು ಟೆಂಪಲ್ಗೆ. ಆ ಟೆಂಪಲ್ ಅಲ್ಲ, ಆ ಟೈಮ್ ಕ್ಲೋಸ್ ಆಗಿದೆ. ಇಲ್ಲಿ ಟೆಂಪಲ್ ಇದೆ ದೊಡ್ಡದು ಅಂತ ಹೇಳಿದ್ರೆ ಇದನ್ನಾ ಆ ರೂಟಲ್ಲಿ ಕೆಳಗಿಳಿಬೇಕಿತ್ತ? ಓಕೆ ಥ್ಯಾಂಕ್ ಯು. ಇಲ್ಲಿ ಫಸ್ಟ್ ನಾವೇನಂತ ಹೇಳಿದ್ರೆ ನಾವು ಮಾಡೋ ದೊಡ್ಡ ತಪ್ಪು ಏನಂತ ಹೇಳಿದ್ರೆ ಅವ್ರಿಗೆ ಕನ್ನಡ ಗೊತ್ತಿರೋಳು ಏನೋ ಅಂತ ಅಂದ್ಕೊಂಡು ಇಂಗ್ಲೀಷ್ ನನಗೆ ಗೊತ್ತಿದ್ದಂತ ಏನೋ ನಾನು ಮಾತಾಡ್ತೀನಿ ಏನೋ ನಂಗೆ ಗೊತ್ತಿಲ್ಲ, ಮಾತಾಡ್ಬಾರ್ದು. ಕನ್ನಡ ಮಾತಾಡಿದರೆ ಮೇ ಬಿ ಗೊತ್ತಿದ್ದವರು ಕನ್ನಡ ಮಾತಾಡ್ತಾರೆ, ಗೊತ್ತಿಲ್ಲದವ್ರು ನಾವು ಇಲ್ಲ. ನಾರ್ಮಲಿ ಆ್ಯಕ್ಚುಲಿ ನಾನು ಕೇಳ್ತೀನಿ ಫಸ್ಟ್ ಕನ್ನಡ ಬರುತ್ತಾ ಅಂತ. ಬರಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗೋದು ಅಂತ ಬಟ್ಲರ್ ಇಂಗ್ಲೀಷ್ ಮಾತಾಡ್ತೀನಿ. ಈಗೇನು ಗೊತ್ತಿಲ್ಲ ಹೋಗಿ ಆ ಕಡೆ ಈಗಲೂ ಈ ಥರನೇ ಆಯ್ತು ಅಂತ ಹೇಳಿದ್ರೆ ನಾನು ಹೋಗ್ಬಿಡ್ತೀನಿ ಊರಿಗೆ. ನೆಕ್ಸ್ಟ್ ಟೈಮ್ ಬರುವ ನೋಡುವ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಏನಂತೀರಾ? ಕಮೆಂಟ್ ಮಾಡಿದ್ರು ಆಲ್ರೆಡಿ ಡಿಸಿಷನ್ ಆಗಿರುತ್ತೆ. ನೀವು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ, ಸುಮ್ಮನೆ ಲೈಕ್ ಕೊಟ್ಬಿಡಿ. ಬರೀ ಇಂಥದೆಯಾ? ಸುಮ್ಮನೆ ಸರಿ ಕೇಳಿ ನೋಡುವ ಸರ್. ಅಲ್ಲಿ ಹೋಗ್ಬೋದಾ? ಚಪ್ಪಲಿಯಲ್ಲಿ ಇಡುವ, ಒಳಗೆ ಒಮ್ಮೆ ಕೇಳಿ ನೋಡುವ. ದ ಮೇನ್ ಟೆಂಪಲ್ ವಾಸ್ ಬಿಲ್ಟ್ ವಿತ್ ಫಂಡ್ಸ್ ಪ್ರೊವೈಡೆಡ್ ಬೈ ಸೋಗಿಯಲ್. 1992 ಅಲ್ಲಿ ಇದು ಕಟ್ಟಿದ್ದಾರೆ. ಇದನ್ನು ವಿಡಿಯೋ ಕಾಣೋಕ್ಕಿಂತ ಮೊದಲು ಪರ್ಮಿಷನ್ ಕೇಳುವ. ಸಿಟ್ ಅವೈಲೇಬಲ್ ಯಾರ ಹತ್ರ ಕೇಳೋದು? ಆ್ಯಕ್ಚುಲಿ ಒಳಗಡೆ ಯಾರು ಇಲ್ವಾ? ನನಗೆ ಯಾರು ಕೇಳೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ದಯವಿಟ್ಟು ಏನನ್ನು ಮುಟ್ಟಬೇಡಿ. ಬನ್ನಿ ಒಂದು ರೌಂಡ್ ಹಾಕೊಂಡು ಬರುವ, ಆಮೇಲೆ ಒಳಗಡೆ ಹೋಗುವ ಪರ್ಮಿಷನ್ ಕೊಟ್ಟರೆ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಅಂತೆ ಸಿಂಹ ಬಂತು. ಸಿಂಹ ಹೆಂಗೈತೆ ನಮ್ಮ ನನ್ನನ್ನು. ಇಲ್ಲೇ ನೋಡಿ ನಂಗೆ ಭಾರಿ ಇಷ್ಟ. ಒಂದ್ಸರಿ ಕೂತ್ಕೊಳ್ಬೇಕು ಅಂತ ಪರ್ಮಿಷನ್ ಕೊಟ್ಟರೆ ಕೂತ್ಕೊಂಡ್ಬಿಡ್ತೀನಿ ನಾನು. ಯಾಕೆ ನಮ್ಮ ಊರಲ್ಲಿ ಇಲ್ವಾ ಅಂತ ಕೇಳಿದ್ರೆ ನಮ್ಮ ಊರಲ್ಲಿ ಇದೆ. ನಂಗೆ ಹೋಗಕ್ಕೆ ಟೈಮ್ ಇಲ್ಲ. ನನಗೆ ಸಿಗ್ತಾ 1 2 3 4 5 6 7 ಇಲ್ಲಿ ನೋಡಿ ಕಾಲು ಬಿಸಿ. ಕುತ್ಕೊಳ್ಳೋದು ಹೋಗಂತ ಕುತ್ಕೊಳ್ಳುವ. ರೆಡಿ ಆಗೋಯ್ತು. ಭಗವಂತಾಜಿ ನಾವು ಇಲ್ಲಿ ಕುತ್ಕೊಂಡಿದ್ದೀವಿ. ಓಕೆ, ಏನು ಮಾಡೋದು ಮುಂದೆ ಅಂತೂ ಗೊತ್ತಿಲ್ಲ ನಮಗೆ. ನಿಮಗೆ ಈ ಸೀರೀಸ್ ಹೆಂಗೆ ಇಷ್ಟ ಆಯ್ತಾ? ಏನೂ ಇಲ್ಲ, ಬೋರ್ ಆಯಿತು ಅಂತ ಅಂದ್ಕೊಂಡ್ರೆ ತಪ್ಪು ನಂದಲ್ಲ, ನಿಮ್ಮದು. ನೀವು ಅದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಮಾಡಿ. ಯಾಕೆ ನಾನು ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಅಂದರೆ ಮತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ನೋಡಿ ನಾವು ಬಡವರು, ತುಂಬ ದೊಡ್ಡ ಬಡವರು ಆಗಿರೋದ್ರಿಂದ ನೀವು ಕೊಡೋ ಸಪೋರ್ಟಿಂದನೇ ನೆಕ್ಸ್ಟ್ ನಾವು ಏನು ಮಾಡೋಕ್ಕಾದ್ರೂ ಧೈರ್ಯದಿಂದ ಇಳಿಯೋಕ್ಕಾಗುತ್ತೆ. ಇಲ್ಲಂತ ಹೇಳಿದರೆ ನಾನು ಕಷ್ಟಪಡ್ತೀನಿ. ಯಾಕೆ ನಾವು ಒಬ್ಬನಿಂದ ನನಗೆ ಯಾವತ್ತಾಗೋದ್ರೆ ನನಗೆ 4 ಜನ ಇದ್ರೆ ಮಾತ್ರ ಆಗೋದಲ್ವ. ನಾನು ಬನ್ನಿ ಮಚ್ಚ ಅಂತ ಹೇಳಿದರೆ ನೀನು ಹೋಗೋ ಬೋಳಿ ಮಗ ಅಂತ ಹೇಳ್ತಾರೆ ಅವರು. ನಿಂಗೆ ಮಾಡೋಕ್ಕೆ ಬರಲ್ಲ. ಅಯ್ಯೋ ಟೆಂಪಲ್ ಎಲ್ಲ ಕೂತ್ಕೊಂಡು ಏನೇನೋ ಮಾತಾಡ್ತೀನಿ, ನಿಮ್ಮನ್ನ ಕ್ಷಮಿಸಿ. ಟಿಬೆಟಿಯನ್ ಫ್ಯಾನ್ಸ್ ಯಾರಾದರೂ ಇದ್ದರೆ, ಯಾರು
ಇದ್ದರೆ ಅಂತ ಹೇಳಿ ಇದ್ದಾರೆ. ನಾನು ಬಂದ್ಬಿಟ್ಟು ಇಬ್ಬರನ್ನ ಸಬ್ಸ್ಕ್ರೈಬರ್ ಮಾಡಿಸಿಟ್ಟಿದ್ದೀನಿ. ಅವ್ರು ನೋಡ್ತಾರೆ, ಅವ್ರು ಹೇಳಿದ್ರು ನಾನು ನೋಡ್ತೀನಿ ಬ್ರೋ ಅಂತ. ನೋಡ್ಬೇಕಾದ್ರೆ ಅವ್ರಿಗೆ ಯಾಕೆ ನಾವು ಡಿಸ್ಟರ್ಬ್ ಮಾಡಬೇಕು, ಬನ್ನಿ ಒಳಗಡೆ ಹೋಗು. ಇವಾಗ ಹೋಗ್ತೀನಿ ನಾನು. ಪ್ಲೀಸ್ ಡೋಂಟ್ ಟಚ್ ಎನಿಥಿಂಗ್. ನೀವು ಈ ಥರ ಮಾಡಿ, ಪ್ಲೀಸ್ ಡೋಂಟ್ ಟಚ್ ಎನಿಥಿಂಗ್. ಓಕೆ, ಐ ಆಮ್ ನಾಟ್ ಗೋಯಿಂಗ್ ಟು ಟಚ್ ಎನಿಥಿಂಗ್, ಡೋಂಟ್ ವರಿ. ಒಂದು ಮಾತ್ರ ಹ್ಯಾಪಿ ಆಯಿತು ನನಗೆ, ಎಷ್ಟು ಕ್ಲೋಸಿಂದ ನಾನು ಬುದ್ಧಾಜಿನ ನೋಡ್ತಿದ್ದೀನಿ ನೋಡಿ ಅಂತೆ. ಬುದ್ಧ, ನಾನು ಬಿಗ್ ಫ್ಯಾನ್ ಅವರದ್ದು. ಬುದ್ಧ, ಬೋಧಿಧರ್ಮನ್. ನೀವು ಬೋಧಿಧರ್ಮನ್ ಏಲಂ ಅರಿವು ಅಂತ ಅಂದ್ಕೊಂಡಿದ್ದೀನಿ ಆ ಮೂವಿ ಹೆಸರು. ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ, ಚೆನ್ನಾಗುಂಟು ಮೂವಿ. ಅದು ಆ ಟೈಮ್ ಮೇಲೆ ತೆಗ್ದಿದ್ದಾರೆ ಅಂತ ಹೇಳಿದ್ರೆ, ಈ ಟೈಮೆಲ್ಲ ತೆಗ್ದಿರೋದು ಸೂಪರ್ ಡೂಪರ್ ಮೂವಿ. ಯಾರಿಗೆ ಇಷ್ಟ ಆಯ್ತು ಇಲ್ವೋ ನಂಗೆ ಗೊತ್ತಿಲ್ಲ, ನಂಗಂತೂ ಇಷ್ಟ ಆಯ್ತು ಆ ಮೂವಿ. ಹೋಗಿ ನೋಡಿ. ಇಲ್ಲಿ ಇವ್ರು ನೋಡ್ತಾ ಇರ್ತಾರೆ, ಇಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ, ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೀನಿ. ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಹಿಯರ್, ಯು ಡೋಂಟ್ ಫಿಯರ್ ಅಂತ ಹೇಳ್ತಾರೆ. ಇವರು ಏನು ಮಾಡ್ತಾರಂತ ಗೊತ್ತಿಲ್ಲ. ಏನಾದರೂ ಇದು ಹಂಗೆ ಮೇ ಬಿ ನಮ್ಮ ರಾಜರ ಕಾಲದಲ್ಲಿ ರಾಜರಲ್ಲಿ ಇರ್ತಾರೆ, ಇಲ್ಲಿ ಮಂತ್ರಿಗಳೆಲ್ಲ ಇರ್ತಾರೆ, ಇಲ್ಲಿ ಸೇವಕರೆಲ್ಲ ನಿಂತಿರ್ತಾರೆ. ಏನಾದರೂ ಹೇಳಕ್ಕಿದ್ರೆ ಕೇಳಕ್ಕಿದ್ರೆ ಹೇಳ್ತಾರೆ ಹಂಗಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಬರ್ಬೋದು ನೀವು. ಆ ಸ್ಟೈಲಲ್ಲಿ ಉಂಟು, ಬಟ್ ಇಲ್ಲಿ ಬರೋದವ್ರು ಪ್ರಾರ್ಥನೆ ಮಾಡೋಕ್ಕೆ ಮಾತ್ರ. ನಾನು ಮಿಸ್ಗೈಡ್ ಮಾಡ್ತೀನಿ ಅಂತ ಅಂದ್ಕೊಳ್ಬೇಡಿ, ಓಕೆನಾ? ಇಷ್ಟೇ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬಿಡು ಇಲ್ಲಿಂದ, ಏನಂತೀರಾ? ಎಕ್ಸ್ಕ್ಯೂಸ್ ಮಿ ಬ್ರೋ, ಕೆನ್ ಐ ಗೋ ದೇರ್? ಎಸ್. ಇಲ್ಲಿ ಎಲ್ಲರೂ ಚಿಕ್ಕ ಮಕ್ಕಳಿಂದೆಲ್ಲ ಹಿಡಿದು ಎಲ್ಲರಿಗೂ ಇಂಗ್ಲೀಷ್ ಗೊತ್ತು ಮಾರ. ಮತ್ತು ನಮಗೆ ಮಾತ್ರ ಏನಕ್ಕೆ ಇಂಗ್ಲೀಷ್ ಗೊತ್ತಿಲ್ಲ? ಇಷ್ಟು ದಿನ ಆಯಿತು, ನಿಮಗೆ ಇನ್ನೂ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಕಲ್ತ್ಕೊಳ್ಳಿ, ಬೇಕಾಗುತ್ತೆ. ಹಿಂದಿನೂ ಕಲ್ತ್ಕೊಳ್ಳಿ. ನಾನು ಹಿಂದಿ ಕಲ್ತಿಲ್ಲ, ನಾನು ಎಲ್ಲ ಲ್ಯಾಂಗ್ವೇಜು ಕಲ್ತ್ಕೊಳ್ಳಿ, ಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನೀವು ಟ್ರಾವೆಲ್ ಮಾಡಬೇಕಂತ ಹೇಳಿದರೆ ನಾವು ಲ್ಯಾಂಗ್ವೇಜ್ ತಿಳ್ಕೊಳ್ಳೋದು ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು ನಿಮಿಷ, ಇಲ್ಲಿ ಫುಡ್ ಮಾಡ್ತಾರಂತ. ಇದು ಕ್ಲಾಸ್ ಅವ್ರಿಗೆ ಮಾಡ್ತಿದ್ದಾರೆ, ಅಲ್ಲಿ ಕ್ಲಾಸ್ ನಡೀತುಂಟು, ಅವ್ರಿಗೆ ಫುಡ್ ಮಾಡೋದು. ಅವ್ರನ್ನ ಕೇಳುವ ಏನು ಮಾಡ್ತಿದ್ರು ಅಂತ. ಅಯ್ಯೋ, ಅವ್ರ ಹತ್ರ ಕೇಳುವ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಹಿಂಗೆ ಹೋಗೋದು. ಇಲ್ಲೆಲ್ಲ ಏನು ಮಾಡ್ತಾರೆ ನೋಡಿ ಅಂತ, ಎಲ್ಲ ಫುಡ್ ರೆಡಿ ಮಾಡ್ತಾ ಇದ್ದಾರೆ. ಮೇಲೆ ಕ್ಲಾಸ್ ನಡೀತುಂಟಲ್ಲ ಅವರಿಗೆ. ಓ, ಇದು ಇದೇನಾ? ಇದು ನಾವು ಅಲ್ಲಿ ನೋಡಿದ್ವಿ, ಅಲ್ಲಿ ಚೆನ್ನಾಗಿತ್ತಲ್ವ ಆ್ಯಕ್ಚುಲಿ. ಅದೇ ಇಲ್ಲಿ ಮತ್ತೆ ಹೋಗಿ ನೋಡ್ಬೇಕಂತ ಕೇಳಿದ್ರಿ. ಡೆಫಿನೆಟ್ಲಿ ನೋ. ಎಲ್ಲ ಕಡೆನೂ ಒಂದೇ ಥರ ಇರೋದ್ರಿಂದ ನಾವು ಇಲ್ಲಿ ಮತ್ತೆ ಹೋಗಿ ನೋಡ್ತೀವಿ ಅಂತ ಕೇಳಿದ್ರೆ ಇಲ್ಲ. ಇಲ್ಲಿ ಇನ್ನೂ ರೆಡಿ ಆಗಿಲ್ಲ, ರೆಡಿ ಆಗ್ತಾ ಉಂಟು. ರೆಡಿ ಆಗ್ತಿರೋದನ್ನು ಏನಕ್ಕೆ ನಾವು ಇನ್ನೊಂದು ಹೋಗಿ ನೋಡ್ತಾ ನಾವು ಸೀದಾ ಹೋಗೋ. ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತೇಳಿ ಕುಕ್ ಮಾಡ್ತಿದ್ದಾರೆ. ಕೇಳಿದೆ ವಿಡಿಯೋ ಮಾಡಲ ಅಂತ, ಬನ್ನಿ ಸ್ವಲ್ಪ ಮಾತಾಡುವ ಅಂತ ಹೇಳಿ. ಬೇಡ ಗುರು ಇಲ್ಲಿ ಅಂತ ಹೇಳಿದ್ರು. ಏನು ಹೇಳಿದ್ರು ಅವರು? ಏನು ಹೇಳಿದ್ರು ನಮಗೆ ಗೊತ್ತಿಲ್ಲ. ಅದಕ್ಕೆ ನಾನು ಸರಿ ಓಕೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ ಸೀದಾ ನೋಡ್ಕೊಳ್ಳುವಂತ. ನೋಡಿದ್ರೆ ಹೋಗುವ ಸಾಕು ಮಾಹಿತಿ. ಫುಡ್ ಟ್ರೈ ಹಾಕಿ ಮಾಡಲ ಅಂತೇಳಿ ಕೂಡಲ ನಾನು ಟ್ರೈ ಮಾಡಲ್ಲ, ನಂಗೆ ಆಗೋದಿಲ್ಲ, ಮತ್ತೆ ಒಬ್ಬನೇ ಇದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಥ್ಯಾಂಕ್ಸ್ ಬ್ರೋ, ಕಮಿಂಗ್ ಬೈ. ಓಕೆ, ಫುಡ್ಡೆಲ್ಲ ಟ್ರೈ ಮಾಡಿದೆ. ತುಂಬ ದೂರ ಟ್ರಾವೆಲ್ ಮಾಡಬೇಕು, ಏನಾರು ಆಯಿತು ಅಂತ ಹೇಳೋದು. ಮತ್ತು ಏನು ಮಾಡಿ ಒಬ್ಬನೇ ಇರೋದ್ರಿಂದ ನಾನು ಹೇಳ್ತಿದ್ದೀನಿ ಕೇಳಿ. ಇಲ್ಲಿಗೆ ಈ ಟಿಬೆಟನ್ ಕ್ಯಾಂಪ್ ಅದು ಮುಗಿಲಿಲ್ಲ, ನಾನು ಬರ್ತೀನಿ ಈ ಟೈಮಲ್ಲ. ನೆಕ್ಸ್ಟ್ ಟೈಮ್ ಕಂಟಿನ್ಯೂಸ್ ವ್ಲಾಗ್ ಇರುತ್ತೆ ಅಂತ ಕೇಳಿದ್ರೆ, ಡೆಫಿನೆಟ್ಲಿ ಇಲ್ಲ. ನನಗೆ ಬರ್ತೀನಿ ನೆಕ್ಸ್ಟ್ ಟೈಮ್ ವಿತ್ ಫ್ರೆಂಡ್ಸ್. ನೋಡೇ ಬಿಡುವ. ಇಲ್ಲಿ ಸಿಂಗಲಾಗಿ ಬಂದರೆ ಸೈಲೆಂಟಾಗಿ ಹೋಗಿದ್ದೀನಿ ನಾನು. ಬರ್ತೀನಿ ಟೀಮ್ ಜೊತೆ, ಟೆರ್ರರಾಗಿ ಬರ್ತೀನಿ. ಸಿಂಗಲಾಗಿ ಬಂದು ಸೈಲೆಂಟಾಗಿ ಹೋದೆ, ಟೀಮ್ ಜೊತೆ ಬಂದು ಟೆರ್ರರ್ ಮಾಡಿಬಿಟ್ಟು ಹೋಗ್ತೀನಿ. ಬಂದೆ ಇರಿ, ಅಲ್ಲಿ ತನಕ ನೀವೇನು ಮಾಡಿ ಅಂತ ಹೇಳಿದ್ರೆ, ಮುಂದೆ ಇಲ್ಲಿಗೆ ನಮ್ಮದು ವ್ಲಾಗ್ ಮುಗಿತ್ತು. ವೀಡಿಯೋ ಸಿಸ್ಟಮ್ ಅಂತ ಕೇಳಿದ್ರೆ ಇಲ್ಲ. ಎವ್ರಿ ವೀಕ್ ಮಂಡೇ, ವೆನಸ್ಡೇ, ಫ್ರೈಡೇ ಅಟ್ ಶಾರ್ಪ್ 1:24 PM ವಿಡಿಯೋ ರಿಲೀಸ್ ಆಗುತ್ತೆ. ವ್ಲಾಗ್ಸ್ ಬರ್ತಾ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ MU ಟಾಟಾ, ಬಾಯ್ ಬಾಯ್, ಸಿ ಯು.